ಶ್ರೀ ಗುರುಭ್ಯೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಶ್ರೀ ಭಗಂಡೇಶ್ವರ ಸ್ವಾಮಿ ಮನಸೋ ಇಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆಗಲಿ. ವಿಶೇಷತೆ ಅಂತೇಳಿದರೆ ಮೊನ್ನೆ ಈಗ ಆಗಿದಷ್ಟೇ ಶಿವರಾತ್ರಿ ಮಹೋತ್ಸವ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಆಗಿರುವಾಗ ಈಗ ಭಾಳ ಭಕ್ತಿ ಶ್ರದ್ಧೆಯಿಂದ ಹೆಚ್ಚಿನ ಜನಸಂಖ್ಯೆಯನ್ನು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ವಿಶೇಷತೆ ಅಂತ ಹೇಳಿದ್ರೆ ಭೃಗು ಋಷಿಗಳು ಪ್ರತಿಷ್ಠೆ ಮಾಡಿದಂಥ ದೇವರು ಭಗಂಡೇಶ್ವರ ಸ್ವಾಮಿ ನನ್ನ ನಡೆಯಲ್ಲಿ ನಿಂತಿರುವುದು. ಹಾಗಿರುವಾಗ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಭಾಗಮಂಡಲ ಅಂತೇಳಿ ಪುಣ್ಯಕ್ಷೇತ್ರ ಅಂತ ಏನಂತ ಹೇಳಿದರೆ ಇದು ತೀರ್ಥ ಕ್ಷೇತ್ರ ಅಂತೇಳಿ ತ್ರಿವೇಣಿ ಸಂಗಮದಲ್ಲಿ ತೀರ್ಥಸ್ಥಾನವನ್ನು ಮಾಡಿಕೊಂಡು ಅವರವರ ಕರ್ಮಾಂಗಗಳು ಏನುಂಟೋ ಆ ಹಿರಿಯರಿಗೆ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಿ ಈ ಭಗಂಡೇಶ್ವರ ದೇವರ ಎಲ್ಲ ದೇವತೆಗಳ ಆಶೀರ್ವಾದವನ್ನು ತೆಗೊಂಡೇ ಕಾವೇರಿಯಮ್ಮ ನೋಡಲಿಕ್ಕೆ ಹೋಗಬೇಕು ಅಂತ ಶಾಸ್ತ್ರ. ಕೆಲವರು ಗೊತ್ತಿಲ್ಲದೆ ಈಗ ಒಂದು ಫ್ಲೈಓವರ್ ಆಗಿಬಿಟ್ಟು ಸೀದಾ ಅಲ್ಲಿ ಹೋಗಿ ಇಲ್ಲಿ ಬರ್ತಾರೆ, ಸ್ವಾಮಿ ಗೊತ್ತಾಗಿಲ್ಲ ಅಂತೇಳಿ. ಅದಕ್ಕೆ ಕ್ಷಮೆ ಇದೆ. ಆದರೆ ಮೊದಲು ಈ ದೇವರ ಅನುಗ್ರಹವನ್ನು ಆಶೀರ್ವಾದ ಪಡ್ಕೊಂಡು ಅಲ್ಲಿಗೆ ಹೋಗಬೇಕು. ಹಾಗೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಕಣ್ಣು ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಮಹಾವಿಷ್ಣು ನಾರಾಯಣ ದೇವರು ಸಾವಿರಾರು ವರ್ಷಗಳ ಹಿಂದೆ ಇತಿಹಾಸ ಯಾವಾಗ ಅಂತ ಕೇಳಿದರೆ ನಮಗೆ ಅದಕ್ಕೆ ಉತ್ತರ ಇಲ್ಲ. ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಈ ದೇವಾಲಯನೆಲ್ಲ ಈಗ ಜೀರ್ಣೋದ್ಧಾರ ಮಾಡಿದ್ದು ಕೊಡಗಿನ ರಾಜ ಅಂತೇಳಿ ದೊಡ್ಡ ವೀರರಾಜೇಂದ್ರ. ಅವರು 300 ವರ್ಷ ಆಯಿತು. ವಿಶೇಷ ಅಂದರೆ ಇಡೀ ದೇವಸ್ಥಾನ ತಾಮ್ರದ್ದು ಮೇಲೆ ಹಾಕಿರೋದೆಲ್ಲ. ತದನಂತರ ಏನಂತ ಹೇಳಿದರೆ ನಮ್ಮ ಸರಕಾರಿ ವತಿಯಿಂದ ನಮ್ಮ ಪೊನ್ನಣ್ಣ ಸಾರ್ ಅವರು ಇನ್ವೈಟ್ ಮಾಡಿದೆ, ಶಿವರಾತ್ರಿಗೆ ಸರ್ ಬರಬೇಕು, ನಮ್ಮ ಜಾತ್ರೆ ಹಬ್ಬ ನೋಡಬೇಕು ಅಂತೇಳಿ. ಆದಷ್ಟು ಪ್ರಯತ್ನ ಮಾಡ್ತೇನೆ ಸ್ವಾಮಿ, ನಾನು ಬರ್ತೇನೆ ಅಂತ ಹೇಳ್ಕೊಂಡಿದ್ದರು. ಆದ ಕಾರಣ ಅವ್ರಿಗೇನೋ ಕಾರ್ಯಾಂತರದಿಂದಾಗಿ ಸ್ವಲ್ಪ ಆ ಕಡೆ ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ ದರ್ಶನಕ್ಕೆ. ಹಾಗಾಗಿ ಅವರು ಬಂದು ಕೈ ಹಾಕಿದ ನಂತರ ಅವರು MLA ಹಾಕಿದ ಮುಂಚೆ ನಮಗೆ ಭಾಳ ಸ್ನೇಹಿತರು, ನಾವು ಸಹಪಾಠಿಗಳು. ಯಾಕೆಂದರೆ ಇಲ್ಲ ಕಷ್ಟ ಇದನ್ನೆಲ್ಲ ಹೇಳೋದು ದುಃಖ ಕಷ್ಟಗಳನ್ನು ನಾನು ಅವರ ಹತ್ರ, ಯಾಕೆಂದರೆ ಭಕ್ತರು ಬರುವಾಗ ಆ ರೀತಿ ಬರ್ತಾಯಿದ್ರು. ಸರ್ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಆಗಬೇಕು ಅಭಿವೃದ್ಧಿ ಕೆಲಸಗಳಂತೇಳಿ. ನೋಡೋ ಸ್ವಾಮಿ ಆ ದೇವರಿದ್ದರೆ ಮಾಡುವ ಅಂತ ಹೇಳ್ಕೊಂಡು ಈಗ ಪ್ರಯತ್ನಪಟ್ಟವರು ಆದಷ್ಟು ಅವರ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಮಾಡಿದ್ದಾರೆ. ಮುಂಚೆ ತ್ರಿವೇಣಿ ಸಂಗಮ ಭಕ್ತಾದಿಗಳು ಗೊತ್ತಿರ್ಬೋದು, ತ್ರಿವೇಣಿ ಸಂಗಮ ಹೇಗೆ ಇತ್ತು ಅಂತೇಳಿ. ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲತ್ತು, ಅಷ್ಟೊಂದು ಜಾರ್ತದೆ. ಸ್ವಾಮಿ ಬಟ್ಟೆ ಎಲ್ಲಿ ಇಡೋದು, ಸ್ನಾನ ಎಲ್ಲಿ ಮಾಡೋದು, ಹಿಂಗೆ ಭಕ್ತಾದಿಗಳೊಂದು ಕಂಪ್ಲೇಂಟ್ ಇತ್ತು. ಈಗ ಅದೇನು ತೊಂದರೆ ಇಲ್ಲ. ತ್ರಿವೇಣಿ ಆ ಕಾವೇರಿಯಮ್ಮ ಅಷ್ಟೊಂದು ಚಿನ್ನದ ರೂಪದಲ್ಲಿ ಅದಕ್ಕೆ ದಡ ಬೃಂದಾವನ ಇತ್ಯಾದಿಗಳೆಲ್ಲ ಮಾಡಿಕೊಂಡು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅಲ್ಲಿ ನಾಗದೇವತೆಗಳೆಲ್ಲ ಇದ್ದಾರೆ. ಆದ ಕಾರಣ ಈಗ ಕ್ಲೀನಾಗಿ ಉಂಟು. ನೀವೆಲ್ಲ ಈಗ ನಿರಂತರ ನೋಡಿ ಭಕ್ತಾದಿಗಳು ನೋಡ್ತಾ ಇದ್ದಾರೆ ಹೇಗೆ ಉಂಟು ತ್ರಿವೇಣಿ ಸಂಗಮ ಪರಿಸರ ಅಂತೇಳಿ. ಆದ ಕಾರಣ ಅದರ ಬಗ್ಗೆ ಯಾವುದೊಂದು ಕುಂದುಕೊರತೆಗಳಿಲ್ಲ. ಆದಷ್ಟು ನಮ್ಮ ಪುಣ್ಯಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಾಗ್ತಾ ಉಂಟು. ಮತ್ತು ಎರಡನೇ ಮಡಿಕೇರಿಯಿಂದ ತಲಕಾವೇರಿಗೆ ಬರುವಂಥ ಒಂದು ರಸ್ತೆಯೊಂದು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೇವೆ ನಾವು. ಆದ ಕಾರಣ ಅದನ್ನು ಪ್ರಯತ್ನಪಟ್ಟು ಮಾಡ್ತಾ ಇದ್ದಾರೆ. ಆಗಿರುವಾಗ ಅವರಿಗೂ ಭಗವಂತ ದೇವರ ಆಯುರಾರೋಗ್ಯ ದೀರ್ಘಾಯುಷ್ಯನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚಿನ ತಲಕಾವೇರಿ ಭಾಗಮಂಡಲಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಇನ್ನು ಮುಂದೆ ಕಡೆ ಒಂದು ಸ್ವಲ್ಪ ಒಂದು ಕಟ್ಟಡ ಒಂದು ಆಗ್ತಾಯಿದೆ ನೋಡಿ, ಇವರೇ ಇಂಜಿನಿಯರು ಮಾಡ್ತಾಯಿದ್ದಾರೆ ಕೆಲಸಗಳನ್ನು. ಅದು ಯಾಕೆಂದರೆ ನಮ್ಮದು ಸಣ್ಣ ಪುಟ್ಟ ದೇವರಿಗೆ ಬೇಕಾದ ದ್ರವ್ಯ, ತುಪ್ಪ, ತೆಂಗಿನಕಾಯಿ, ಹಣ್ಣುಕಾಯಿ, ಜೇನು, ಇಂಥರ ದೇವರಿಗೆ ಏನು ಬೇಕು ಅದನ್ನು ಮಾಡಲಿಕ್ಕಿರುವಂಥ ಒಂದು ಬಿಲ್ಡಿಂಗ್ ಆಗ್ತಾ ಉಂಟು ಮುಂದೆ ಕಡೆ. ಅದು ಪರವಾಗಿಲ್ಲ, ಯಾಕಂದರೆ ಎಲ್ಲ ಪುಣ್ಯಕ್ಷೇತ್ರ ನಡೆಯಲ್ಲೇ ಉಂಟು. ಬೆಳ್ಳಿ ಆಭರಣಗಳೆಲ್ಲ ದೇವರಿಗೆ ಸಮರ್ಪಣೆ ಮಾಡುವಂಥ ಇದನ್ನು ವಿಷಯವನ್ನು. ಅದಕ್ಕೆ ಸಣ್ಣ ಮಟ್ಟದಲ್ಲಿ ಒಂದು ಕಟ್ಟಡ ಮಾಡ್ತಾ ಇದ್ದಾರೆ. ಬ್ಯಾಕ್ ಸೈಡ್ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಯಾತ್ರಾ ನಿವಾಸ ಅಂತೇಳಿ ದೂರದಿಂದ ಕೆಲವು ಭಕ್ತಾದಿಗಳು ಬರ್ತಾರೆ, ಅವರಿಗೊಂದು ಉಳ್ಕೊಳ್ಳುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಬೇಕಂದ್ರೆ ಅದರ ಕೆಲಸಕ್ಕೂ ಕೈ ಹಾಕಿದ್ದಾರೆ. ಆದ ಕಾರಣ ಭಗವಂತ ಪರಿಪೂರ್ಣ ನಿರಂತರ ನಮ್ಮ MLA ಅವರು ಪೊನ್ನಣ್ಣ ಸರ್ ನಿರಂತರ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮಾಡುವಂಥ ಶಕ್ತಿ ಭಾಗ್ಯವನ್ನು ಇಲ್ಲಿ ಆ ತ್ರಿಮೂರ್ತಿ ಅವರ ಕುಲದೇವರಾದಂಥ ತ್ರಿಮೂರ್ತಿ ಮಹಾಗಣಪತಿ ಆ ಕಾವೇರಿಯಮ್ಮ ಅವರಿಗೆ ಅನುಗ್ರಹ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಸೇರಿಕೊಂಡು ಭಗವಂತನಲ್ಲಿ ಭಕ್ತಿಯಲ್ಲಿ ಮಾಡುವಂಥ ಪ್ರಾರ್ಥನೆ. ಭಕ್ತಾರು ಬರುವುದಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳುನಾಡು, ಆಂಧ್ರ, ಕೇರಳ, ಕರ್ನಾಟಕ, ಬಾಂಬೆ, ಮಹಾರಾಷ್ಟ್ರ ಈ ಕಡೆದೆಲ್ಲ ಭಕ್ತರು ಬಂದು ಭಾಳ ಖುಷಿ ಪಟ್ಟುಕೊಂಡು ಹೋಗ್ತಾರೆ. ಎರಡನೇದಾಗಿ ನಮ್ಮಲ್ಲಿ ಮಧ್ಯಾಹ್ನದ ವಿಶೇಷವಾಗಿ 1 ಗಂಟೆಯಿಂದ 3 ಗಂಟೆವರೆಗೆ ಅನ್ನದಾನ ಪ್ರಸಾದ ನಡೀತದೆ. ದಿನಂಪ್ರತಿ ಯಾರು ಬರದಿರಲಿ 25 kg ಅಕ್ಕಿದ್ದು ನಾವು ಆ ನೈವೇದ್ಯವನ್ನು ದೇವರಿಗೆ ಮಾಡ್ಕೊಂಡಿದ್ದು. ಮತ್ತು ಬಂದ ನಂತರ ಮಕ್ಕಳೆಲ್ಲ ಟೂರಿಸ್ಟರು ಬರ್ತಾರೆ, ಅವರಿಗೆಲ್ಲ ಪ್ರಸಾದ ವಿನಿಯೋಗ ಭಾಳ ಚೆನ್ನಾಗಿ ಆಗ್ತಾ ಉಂಟು. ಮೊದಲನೇ ಕಾಲದಲ್ಲಿ ಭಾಗಮಂಡಲ ದೇವಾಲಯದಲ್ಲಿ ಈ ಸಂಗಮ ತೀರದಲ್ಲಿ ಇಷ್ಟೇನು ಸೌಕರ್ಯ ಇದ್ದಿಲ್ಲ. ಆ ಕಾಲದಲ್ಲಿ ಸಂಗಮದ ಪಿಂಡ ಅಂಗಡಿ ಆ ಕಡೆ ಇತ್ತು ನೋಡಿ ಹಿಂಭಾಗದಲ್ಲಿ. ಆ ಟೈಮಲ್ಲಿ ಜನಗಳು ಭಕ್ತಾದಿಗಳು ಭಾರಿ ಕಮ್ಮಿ. ಈಗ ಇವರು ಬಂದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಈಗ ತುಂಬ ಜನಗಳೆಲ್ಲ ಜಾಸ್ತಿ, ದೇವಸ್ಥಾನ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಪಿಂಡಪದ ಮಾಡೋ ಜಾಗ ಇಲ್ಲಿ ನೋಡಿ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕಾರ್ಯ ನಡೀತಾ ಇರ್ತದೆ. ಇಲ್ಲಿ ತ್ರಿವೇಣಿ ಸಂಗಮ ಅಂದರೆ ಇದು ತುಂಬ ಕಾವೇರಿ ಕನ್ನಿಕಾ ಸುಜ್ಯೋತಿ ಅಂತೇಳಿ, ಇದು ತಲಕಾವೇರಿ ಬರುವ ನದಿಗಳಿದು. ಕಾವೇರಿ ಕೆರೆಯಿಂದ ಬರ್ತದೆ ನೋಡಿ ಕಾವೇರಿ ನದಿ, ಅದು ಈ ಕಡೆಯಿಂದ. ಕನ್ನಿಕಾ ಬೆಟ್ಟದಿಂದ ಬರೋದು ನೋಡಿ, ಕನ್ನಿಕಾ ಬೆಟ್ಟ. ಸುಜ್ಯೋತಿ ಗುಪ್ತಗಾಮಿನಿ, ಭೂಮಿ ಒಳಗಿಂದ ಬರುವಂಥ ನೋಡಿ, ಭೂಮಿಯಿಂದ ಹುಟ್ಟುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಪಾಪಸ್ಥಾನವು, ಅಲ್ಲಿ ಪುಣ್ಯಸ್ಥಾನವು. ಇಲ್ಲಿ ಪಿತೃಗಳಿಗೆ ಮೋಕ್ಷ, ಪಾಪಗಳಲ್ಲಿ ಪರಿಹಾರ ಸ್ಥಾನ ಮಾಡಿಕೊಂಡ್ರೆ ತಲಕಾವಲ್ಲಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳೋದು.
ಇಷ್ಟೇ ಇಲ್ಲಿದ ವಿಶೇಷಗಳು ತಾವೆಷ್ಟು ಕ್ಷೇತ್ರ. ಕೆಲಸ ಮಾಡಿದ್ದೀರಿ? ನಾವೊಂದು 25 ವರ್ಷದಿಂದ ಇಲ್ಲಿದ್ದೇವೆ. ನಾವು ತಿರ್ಗಾ ಈಗ ಒಂದು 2 ವರ್ಷ ಆಯ್ತು ಅಷ್ಟೇ ಬಂದಿಲ್ಲ. 25 ವರ್ಷದಿಂದ ಇಲ್ಲಿ ದೇವರ ಸೇವೆ ಮಾಡ್ತಾಯಿದ್ದೆ. ನಮ್ಮ ಸ್ಥಾನ ಇಲ್ಲಿ ತ್ರಿವೇಣಿ ಸಂಗಮದ ಸ್ಥಾನ ಡೈಲಿ 2 ಹೊತ್ತು, ಬೆಳಿಗ್ಗೆ 5 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ ದೇವರ ಸ್ನಾನ ಮಾಡಿಕೊಂಡೇ ಪೂಜೆ ಮಾಡ್ಕೊಳ್ಳೋದು ಸಂಗಮದ ತೀರದಲ್ಲಿ. ಇಷ್ಟೇ ವಿಶೇಷ. ಇಲ್ಲಿ 6 ಅರ್ಚಕರಲ್ಲಿ ಪೂಜೆ ಮಾಡಲಿಕ್ಕೆ. ಇದು ಹೋಮ ಜಾಗ ನೋಡಿ, ತಿಲ ಹೋಮ, ಧನಿಷ್ಠ ಪಂಚಾಂಗ ಹೋಮ, ನಾರಾಯಣ ಬಲಿ ಮಾಡುವ ಜಾಗ ಇಲ್ಲಿ. ಇಷ್ಟೇ ಇಲ್ಲಿ ವಿಶೇಷಗಳು. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ಸಮಸ್ಯೆ ಇದು ಕಾವೇರಿ ಉಗಮ ಸ್ಥಾನ. ಇಲ್ಲಿ ಕಾವೇರಿ ಉಗಮ ಆಗಿ ಇಲ್ಲಿಂದ ಸುಮಾರು ಒಂದು 2.5 ಕಿಲೋಮೀಟರ್ ಗುಪ್ತಗಾಮಿನಿಯಾಗಿ ಹರಿದು ನಾಗತೀರ್ಥ ಅಂತ ಅಲ್ಲಿ ಸ್ಥಳ ಇದೆ. ಅಲ್ಲಿಂದ ಹೊರಗೆ ಬಂದು ಭಾಗಮಂಡಲವರೆಗೆ ಸಣ್ಣ ನದಿಯಾಗಿ ಹರಿದು ಭಾಗಮಂಡಲಿ ತ್ರಿವೇಣಿ ಸಂಗಮ ಆಗಿ ಮುಂದಕ್ಕೆ ದೊಡ್ಡ ನದಿಯಾಗಿ ಹರಿಯುತ್ತದೆ. ಎಲ್ಲಿಂದ ಭಕ್ತರು ಬರ್ತಾರೆ ಸ್ವಾಮೀಜಿ? ಇಲ್ಲಿಗೆ ತಮಿಳುನಾಡು, ಕೇರಳ, ಕರ್ನಾಟಕ, ಹೊರ ರಾಜ್ಯಗಳಿಂದ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ತಮ್ಮಲ್ಲಿ ದಿನನಿತ್ಯ ಪೂಜಾ ಕೈಂಕರ್ಯಗಳು ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು. ಇಲ್ಲಿ ಮಹಾಪೂಜೆ, ಕುಂಕುಮಾರ್ಚನೆ, ಅಲಂಕಾರ ಪೂಜೆ ಇರುತ್ತೆ. ಮತ್ತು ಗಣಪತಿ ಅಗಸ್ತ್ಯೇಶ್ವರನಿಗೆ ಇದು ಇರುತ್ತೆ, ಪೂಜೆಗಳಿರುತ್ತೆ. ಬೆಳಿಗ್ಗೆ 6 ಗಂಟೆ ದೇವಸ್ಥಾನ ಬಾಗಿಲು ಓಪನ್ ಆಗುತ್ತೆ. 8-9 ಗಂಟೆ ಒಳಗೆ ನಿತ್ಯ ಪೂಜೆಗಳು ಮುಗಿದು ಮತ್ತು ಭಕ್ತರ ಸೇವೆಗಳು ಆರಂಭ ಆಗ್ತದೆ. ಯಾವಾಗಲೂ ಭಕ್ತರಿಂದಲೇ ತುಂಬಿ ತುಳುಕಿ ಇರುತ್ತೆ. ಯಾವಾಗಲೂ ಭಕ್ತರನ್ನು ತುಂಬಿಕೊಂಡೇ ಇರುತ್ತೆ. ತಾವೆಷ್ಟು ವರ್ಷದಿಂದ ಇಲ್ಲಿ ನಮ್ಮದು ಇದು ವಂಶ ಪರಂಪರೆ. ನನ್ನ ತಂದೆಯವರು ಮಾಡ್ತಾಯಿದ್ರು, ಈಗ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ನಮಗೆ ಸರದಿ ನಾವು ಟೈಮ್ಸ್ ಇದೆ. ಆ ಟೈಮಿಗೆ ನನಗೆ ಈ ತಿಂಗಳು 28ರವರೆಗೆ ನಂದು ಇರುತ್ತೆ. ಮತ್ತು ನಾನು ಹೋಗ್ತೇನೆ, ನನ್ನ ಕಸಿನ್ಸ್ಗಳು ಬರ್ತಾರೆ, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಸ್ವಾಮೀಜಿ, ಮೊದಲು ನೀವು ಬರೋಕ್ಕಿಂತ ಮೊದಲು ಇದು ಯಾವ ರೀತಿ ಇತ್ತು ವ್ಯವಸ್ಥೆ, ಅಥವಾ ಈ ಕ್ಷೇತ್ರದ ಶಾಸಕರು ಪೊನ್ನಣ್ಣವರು ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಹೆಚ್ಚಿನ ಪ್ರವಾಸಿಗರು ಬರುವ ನಿಟ್ಟಿನಲ್ಲಿ ಅವರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಗಳು ಚೇಂಜಸ್ ಆಗಿದೆ ಅಂತ? ಈಗ ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ನಿಮಗೆ ಇವರು ಎಸ್ ಎಂ ಕೃಷ್ಣ CM ಆಗಿರುವಾಗ ಇದು ಬ್ರಹ್ಮಕಲಶ ಆಗಿ ರಿನೋವೇಷನ್ ಆಗಿದೆ ಫುಲ್ ದೇವಸ್ಥಾನ. ಈಗ ನಮ್ಮ ಈ ಶಾಸಕರು ಪೊನ್ನಣ್ಣವರು ಬಂದ ನಂತರ ದಾರಿಗೆ ಬರುವಲ್ಲಿಗೆ ಶೀಟ್ ಹಾಕಿಸಿದ್ದಾರೆ. ಮತ್ತು ಇವಾಗ ಒಂದು ಭಂಡಾರದ ಮನೆ ಅಂತೇಳಿ ಇದು ಮಾಡ್ತಾರೆ. ಮತ್ತು ಮುಂದಕ್ಕೆ ಅರ್ಚಕರಿಗೆ ಇರಲಿಕ್ಕೆ ಅಂತೇಳಿ ಒಂದು ಮನೆಯನ್ನು ಇದು ಮಾಡ್ತಾರೆ. ಮತ್ತು ಇಲ್ಲಿ ಒಂದು ಮಾಡಿನ ವ್ಯವಸ್ಥೆ, ಯಾಕಂದರೆ ನಮಗೆ ಇಲ್ಲಿ ಮಳೆಗಾಲ ಬೇಸಿಗೆಗಾಲದಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗ್ತದೆ, ಅದಕ್ಕೆ ಅದನ್ನು ಮಾಡಿಸ್ತೇನೆ. ಹಾಗೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡಿಕೊಡ್ತೇನೆ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಒಳ್ಳೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೀತಾ ಇದೆ. ಸರ್ ನಮಸ್ತೆ, ನಾನು ಸಿನೋಜ್ KK ಅಂತ, ಲ್ಯಾಂಪ್ ಸೊಸೈಟಿ ಡೈರೆಕ್ಟ್ರು. ಮತ್ತು ನನ್ನ ಅಭಿಪ್ರಾಯ ಅಂತ ಹೇಳಿದರೆ, ನಮ್ಮ ಸಾಹೇಬರು ಬಂದ ಮೇಲೆ, ML ಸಾಹೇಬರು ಪೊನ್ನಣ್ಣ ಸರ್ ಬಂದ ಮೇಲೆ ಭಾಗಮಂಡಲದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದೆ. ಮತ್ತು ಅವ್ರಿಗೆ ಮೊದಲಿದ್ದವರು KJ ಜಾರ್ಜ್ ಸರ್ ಇದ್ದಾಗ ಫ್ಲೈಓವರ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ ಸರ್ಕಾರದಿಂದಾಗಿ ಈ ಟೆಂಪಲ್ ಅಭಿವೃದ್ಧಿ ಕೂಡ ಆಗಿದ್ದು. SM ಕೃಷ್ಣ ಅವರ ಪೀರಿಯಡಲ್ಲಿ, ಅವರ ಸಾಹೇಬ್ರ ಪೀರಿಯಡಲ್ಲಿ ಕೂಡ ಇದಾಗಿದ್ದು, ಅಭಿವೃದ್ಧಿ ಕೆಲಸ ಆಗಿದ್ದು. ಈ ಥರ ಮೊದಲು ಹೇಗಿತ್ತು? ಈಗ ಯಾವುದು ಮೊದಲು ಏನೂ ಇರಲಿಲ್ಲ ವ್ಯವಸ್ಥೆಗಳು. ನಮ್ಮ ಹಳೆ ಸಾಹೇಬ್ರು ಇದ್ದಾಗ ಏನು ಅಭಿವೃದ್ಧಿ ಏನು ಮಾಡಿಲ್ಲ. ಅವರೇನೋ ಆ ಕಡೆ ಮಾಕುಟ್ಟ ಸೈಡ್ ಆ ಕಡೆ ಏನು ಅಭಿವೃದ್ಧಿ ಮಾಡ್ತಿದ್ರಂತೆ, ನಮಗೆ ಗೊತ್ತಿಲ್ಲ. ನಮ್ಮದು ಇದಲ್ವಾ ಭಾಗಮಂಡಲ, ಇದು ಹೊಸದಾಗಿ ಅಭಿವೃದ್ಧಿ ಅಲ್ಲ. ಯಾವುದು ಇದು ಈ ಕ್ಷೇತ್ರದೆಲ್ಲ ಹೊಸದಾಗಿ. ಈ ಕ್ಷೇತ್ರ ಅಂದರೆ ಈಗ ನಮ್ಮ ಪೊನ್ನಣ್ಣ ಸರ್ ಬಂದ ಮೇಲೆ ತುಂಬ ಅನುದಾನಗಳು ಕೊಡ್ತಾ ಇದ್ದಾರೆ. ಭಾಗಮಂಡಲ ತ್ರಿವೇಣಿ ಸಂಗಮದ ಹತ್ರ ಪಾರ್ಕಿಂಗ್ ಆಗಿರ್ಬೋದು, ಈಗ ಇನ್ನೊಂದು ಕಟ್ಟಡ ಆಗ್ತಿದೆ. ಮತ್ತು ಬ್ಯಾಕ್ ಸೈಡ್ ಅನ್ನದಾವದು ಇನ್ನೊಂದು ವರ್ಕ್ ಆಗ್ತಿದೆ. ಮತ್ತು ಇಲ್ಲಿ ಕೂಡ ಅಷ್ಟೇ, ಎಂತಂದೇಳಿದರೆ ಎಲ್ಲ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ಇದೇ ಥರ ನೆಕ್ಸ್ಟ್ ಕೂಡ ಸಾಹೇಬರು ಮನಸ್ಸು ಮಾಡಿ ಇನ್ನು ನಮ್ಮ ಭಾಗಮಂಡಲ ಜನತೆಗೆ ಇನ್ನೂ ಅಭಿವೃದ್ಧಿ ಮಾಡೋದು. ಯಾಕಂದರೆ ಇದು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ, ತಲಕಾವೇರಿ. ಹಾಗೆ ಅವರು ನೆಕ್ಸ್ಟ್ ಏನಾದ್ರು ಇನ್ನೂ ತುಂಬ ಅಭಿವೃದ್ಧಿ ಮಾಡಿ ಸಾಹೇಬರು ಮನಸ್ಸು ಮಾಡಿ, ಮತ್ತು ಮಡಿಕೇರಿ ಟು ತಲಕಾವೇರಿಗೆ ಇರೋದು ರೋಡ್ ವ್ಯವಸ್ಥೆಯನ್ನು ಆಲ್ಮೋಸ್ಟ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪದಲ್ಲಿ ಸ್ವಲ್ಪ ಬಾಕಿ ಇದೆ. ಅದಕ್ಕೂ ಏನಾದರೂ ಸರ್ ವಿಶೇಷ ಅನುದಾನದಲ್ಲಿ ಏನಾದರೂ ಅನುದಾನ ತಂದು ಒಂದು ಯಾತ್ರಾರ್ಥಿಗಳಿಗೆ ಒಂದು ವ್ಯವಸ್ಥೆ ಮಾಡಲಿ ಅಂತ ಸಾಹೇಬ್ರ ಹತ್ರ ಸಾಹೇಬ್ರೊಟ್ಟಿಗೆ ನಮ್ಮದು ಇದು ರಿಕ್ವೆಸ್ಟ್ ಒಂದು. ಇವತ್ತು ನಮ್ಮ ಪೊನ್ನಣ್ಣನವರು ನಮ್ಮ ಪ್ರೀತಿಯ ಶಾಸಕರಿಂದ ಅನೇಕ ಅಭಿವೃದ್ಧಿಗಳಾಗ್ತಾಯಿದೆ ಗೋಣಿಕೊಪ್ಪದಲ್ಲಿ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ನಮಗೆ ಒಂದು 25 ವರ್ಷಗಳಿಂದ ನಮಗೆ ಒಂದು ಶಾಸಕರು ಇರಲಿಲ್ಲ. ಆದರೆ ಈಗ ನಮ್ಮ ಈ ಒಂದು ಪೊನ್ನಣ್ಣನವರ ಒಂದು ಕೃಪೆಯಿಂದ ನಮಗೆ ಒಳ್ಳೆಯ ಕೆಲಸಗಳಾಗ್ತಾಯಿದೆ ನಮ್ಮ ಗೋಣಿಕೊಪ್ಪದಲ್ಲಿ. ನಾನು ಅವರಿಗೆ ಇಲ್ಲಿಯ ಗೋಣಿಕೊಪ್ಪ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಪ್ರವೀಣ್ ಅಂತ, ಗೋಣಿಕೊಪ್ಪಲು ವರ್ತಕರು. ಈಗ ಕಳೆದ 2.5 ವರ್ಷದಿಂದ ನಮ್ಮ ವಿರಾಜಪೇಟೆ ಕ್ಷೇತ್ರಕ್ಕೆ ಒಂದು ಒಳ್ಳೆಯ MLA ಸಿಕ್ಕಿದ್ದಾರೆ.
ಕಳೆದ ಹಲವಾರು ವರ್ಷಗಳಿಂದ, ಕಳೆದ 25 ವರ್ಷದಿಂದ ಜನಗಳ ಸಮಸ್ಯೆಗೆ ಸ್ಪಂದಿಸುವಂಥ, ಯಾವುದೇ ಜಾತಿ, ಮತ, ಧರ್ಮ, ಪಕ್ಷ, ಪಂಗಡ ಯಾವುದು ನೋಡದೆ ಜನರ ಸಮಸ್ಯೆಗೆ 24/7 ಸ್ಪಂದಿಸುವ ಒಂದು MLA ನಮಗೆ ಸಿಕ್ಕಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಅದು ಯಾವುದೇ ಪಕ್ಷ ಅಲ್ಲ, ಯಾವ ಪಕ್ಷ ಯಾವ ಜನ ಹೋದರೂ ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾರೆ. ಇದಕ್ಕೆ ಹಲವಾರು ಉದಾಹರಣೆಗಳು ಇದೆ. ನೀವು ಹೋಗಿ ಭೇಟಿಯಾಗಿದ್ದೀರಾ ಸರ್ ಯಾವತ್ತಾದರೂ ಶಾಸಕರನ್ನ? ಶಾಸಕರನ್ನ ಭೇಟಿಯಾಗಿದೆ. ನನ್ನದೊಂದು ಸಮಸ್ಯೆ ಇತ್ತು. ನನ್ನ ಫ್ರೆಂಡ್ ರೆಸ್ಪಾನ್ಸ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ದಾರೆ. ಇಮಿಡಿಯೇಟ್ ಫೋನ್ ಮಾಡಿ ಅದೇನು ಬೇಕು ಅವರ ಆ ಪ್ರಾಬ್ಲಮ್ಗೆ ಸ್ಪಂದಿಸಿದ್ದಾರೆ. ಬೇರೆ ಜನರೊಂದಿಗೆ ಹೇಗೆ ಹೇಳ್ತಾರೆ ಎಲ್ಲ? ಇಲ್ಲ, ಅದೇ ಎಲ್ಲ ಹೇಳಿದೆ ಅಲ್ಲ ನಾನು. ಅದೇ ಅವರು ಯಾರು ಜನಗಳು ಕಷ್ಟ ಅಂತ ಹೇಳಿ ಹೋದರೆ ಅವರ ಸಮಸ್ಯೆಗೆ ಸ್ಪಂದಿಸ್ತಾರೆ. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ? ಅಭಿವೃದ್ಧಿ ಕಾರ್ಯಗಳು ಹೇಳೋದೇ ಬೇಡ. ಕಳೆದ 2.5 ವರ್ಷಗಳಿಂದ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂಥ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಈಗ ಫಾರ್ ಎಕ್ಸಾಂಪಲ್ ರಸ್ತೆಗಳು, ಕೊಡಗು ಜಿಲ್ಲೆ ವಿವಿಧ ಹಲವಾರು ಕಡೆ ರಸ್ತೆ ಹದಗೆಟ್ಟು, ಇಲ್ಲಿ ಮಳೆ ಸಮಸ್ಯೆಯಿಂದ ರಸ್ತೆ ಸುಮಾರು ದಿನದಿಂದ ಹದಗೆಟ್ಟಿತ್ತು. ಅವರು ಬಂದ ಮೇಲೆ ಎಲ್ಲ ರಸ್ತೆಗಳು ಎಲ್ಲದಕ್ಕೂ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ರಸ್ತೆಗಳು ಸುಗಮ. ಗೋಣಿಕೊಪ್ಪ ಬಸ್ ನಿಲ್ದಾಣ 15 ವರ್ಷದಿಂದ ಜನಗಳಿಗೆ ಬಸ್ ನಿಲ್ದಾಣ ಇರಲಿಲ್ಲ, ನೂತನ ಬಸ್ ನಿಲ್ದಾಣವಾಗಿ ಕಟ್ಟಿದ್ದಾರೆ. ಪ್ರತಿ ವಿಷಯ ಯಾವುದೇ ಇರಲಿ, ಜನರ ಸಮಸ್ಯೆ, ರಸ್ತೆ ಇರಲಿ, ಯಾವುದೇ ಸಮಸ್ಯೆ, ಜನಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ.